ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಚೈತ್ರ ಅವರು ತಮ್ಮ ಒಂದು ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ನಾನು ಉಸ್ತುವಾರಿ ಮಾಡಲ್ಲ, ಆಟ ಆಡ್ತೀನಿ ಅಂದ್ರು ಅವಕಾಶ ಕೊಡಲ್ಲ, ಆಮೇಲೆ ನಮಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ನೀವು ನಾಮಿನೇಟ್ ಮಾಡ್ತೀರಾ ಅಥವಾ ನಮಗೆ ಹೊರಗಡೆ ಇಡ್ತೀರಾ, ಆಟದಿಂದ ಹೊರಗಡೆ ಇಡ್ತೀರಾ ಅಂತ ಹೇಳಿ ಬೇರೆ ಒಂದು ಅಂದ್ರೆ ಕ್ಯಾಪ್ಟನ್ ಮೇಲೆ ಆರೋಪವನ್ನ ಹಾಕ್ತಾರೆ. ಯಾಕೆಂದ್ರೆ ಗೌತಮಿ ಅವರು ಚೈತ್ರ ಅವರನ್ನ ಉಸ್ತುವಾರಿಗೆ ಮತ್ತೆ ವಹಿಸ್ತಾ ಇದ್ದಾರೆ. ಆಕ್ಚುಲಿ ಚೈತ್ರ ಅವರ ಪಾಯಿಂಟ್ ಕರೆಕ್ಟ್ ಆಗಿದೆ. ಇವರು ಉಸ್ತುವಾರಿ ಕೊಟ್ಬಿಟ್ಟು ಉಸ್ತುವಾರಿ ಕರೆಕ್ಟ್ ಆಗಿ ನಡೆಸಿಲ್ಲ ಅಂತ ಹೇಳೋದು, ಅಥವಾ ಉಸ್ತುವಾರಿ ನಡೆಸಿದವರಿಗೆ ಆಟನೇ ಆಡಿಲ್ಲ, ಇವರು ಈ ವಾರ ಏನೂ ಪರ್ಫಾರ್ಮೆನ್ಸೇ ಮಾಡಿಲ್ಲ ಅಂತ ಹೇಳ್ತಕ್ಕಂಥದ್ದು ತುಂಬಾ ತಪ್ಪು. ಚೈತ್ರ ಅವರ ಪಾಯಿಂಟ್ ಕರೆಕ್ಟ್ ಇದೆ. ನಾನು ಎಲಿಮಿನೇಷನ್ ಆಗಿ ಮತ್ತೆ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಬಂದಿದ್ದೀನಿ. ಇಂಥ ಸಂದರ್ಭದಲ್ಲೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಮತ್ತೆ ಉಸ್ತುವಾರಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಬಹಳ ಬೇಸರವನ್ನ ಚೈತ್ರ ಅವರು ವ್ಯಕ್ತಪಡಿಸ್ತಾರೆ. ಪ್ರೋಮೋ ನೋಡಿದ್ರೆ ಬಹಳ ಬೇಸರ ಆಯ್ತು, ಕಣ್ಣೀರ್ ಹಾಕ್ತಾರೆ, ಬೇಡ್ಕೊಂತಾರೆ, ನನಗೆ ಬೇಡ ಉಸ್ತುವಾರಿ ಅಂತ ಹೇಳಿ. ಆದ್ರೂ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಮತ್ತೆ ಗೌತಮಿಯವರ ತಂಡ ಸೋಲುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಸೋತ ತಂಡ ಬಿಗ್ ಬಾಸ್ ಮನೆಯಿಂದ ಕ್ಯಾಪ್ಟನ್ಸಿ ಆಟ ಆಡ್ಲಿಕ್ಕೆ ಯಾರು ಅರ್ಹತೆ ಇಲ್ವೋ ಅವ್ರನ್ನ ಹೊರಗಡೆ ಇಡಬೇಕಾಗುತ್ತೆ. ಮತ್ತೆ ಚೈತ್ರ ಅವರನ್ನೇ ಗೌತಮಿಯವರು ಹೊರಗಡೆ ಇಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಚೈತ್ರ ಅವರು ಈಸಿ ಟಾರ್ಗೆಟ್ ಆಗಿದ್ದಾರೆ. ನಾಮಿನೇಷನ್ಗಾಗ್ಲಿ, ಆಟದಿಂದ ಹೊರಗಡೆ ಇಡೋದಕ್ಕಾಗ್ಲಿ, ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗ್ಲಿ ಎಲ್ಲರಿಗೂ ಕೂಡ ಚೈತ್ರ ಅವರು ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ. ಓಕೆನಾ? ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು ಅಂತ ನೋಡೋದಕ್ಕೆ ಹೋದ್ರೆ ಬಹಳ ಕಾಂಪಿಟೇಷನ್ ಇರುವಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ. ಕೆಲವೊಂದು 2-3 ಜನ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಇರುವಂತಹ ನಾಮಿನೇಟ್ ಆಗಬೇಕಾಗಿರ್ತಕ್ಕಂಥ ಸದಸ್ಯರು ಮನೆ ಒಳಗಡೆ ಇದ್ದಾರೆ. ಅನ್ಸೋ ಪ್ರಕಾರ ಒಂದು 2-3 ಹೆಸರುಗಳು ಕೇಳಿ ಬರ್ತಾ ಇದೆ. ಲಾಸ್ಟ್ ಬಾಟಮ್ ಅಲ್ಲಿ ಧನರಾಜ್ ಅವರು, ಚೈತ್ರ ಅವರು ಬರ್ಬೋದು. ಚೈತ್ರ ಅವರು ಸ್ವಲ್ಪ TRP ಮೆಟೀರಿಯಲ್ ಆಗಿರೋದ್ರಿಂದ ಧನರಾಜ್ ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಹೋಗುವಂತ ಸಾಧ್ಯತೆ ಕಂಡು ಬರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನ್ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಧನರಾಜ್ ಅವರು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಕೂಡ ಹೇಳಿದ್ರು. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.